ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ನಿನ್ನೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಪಲ್ ರೈಸನ್ನು ಕಲರ್ಫುಲ್ ಆಗಿದ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿನ್ನೆ ಸಂಕಷ್ಟ ಚತುರ್ಥಿ ಆದದ್ರಿಂದ ನನ್ನ ದಿನ ಹೇಗೆಲ್ಲ ಹೋಯಿತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ರೈಸ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಪೂಜೆನ ಇನ್ನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ ಅಂತೇಳಿ. ಸಂಕಷ್ಟಿ ಪೂಜೆ ಮಾಡುವಾಗ ಅಷ್ಟೋತ್ತರ ಎಲ್ಲ ಹೇಳೋದಿರುತ್ತೆ, ಸಾಕಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಟ್ಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾದಮೇಲೆ ನಾನು ಪೂಜೆನ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಬ್ರೇಕ್ಫಾಸ್ಟನ್ನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಾಗಾಗಿ ಫಸ್ಟು ರೈಸಿಗೆ ಇಟ್ಟು ಅದಾದ ನಂತರ ನಾನಿಲ್ಲಿ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಕ್ಯಾಬೇಜನ್ನು ನಾನು ತುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಕ್ಯಾಪ್ಸಿಕಮ್ಮು, ಹಾಗೆ ಒಂದೆರಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸಹ ನಾನು ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದಾದರೆ ಬೇಗ ಬ್ರೇಕ್ಫಾಸ್ಟು ರೆಡಿ ಆಗಿಬಿಡುತ್ತೆ. ಮೊದಲು ಬಾಣಲೆಯನ್ನು ಕಾಯಕ್ಕೆ ಇಟ್ಬಿಟ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಮೊದಲು ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಸಾಸಿವೆ ಇದನ್ನೆಲ್ಲನೂ ಸೇರಿಸ್ಕೊಳ್ಳೋದಿಲ್ಲ, ಯಾಕಂದರೆ ಬೇಗ ಸೀದೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಈ ಕಾಳುಗಳನ್ನು ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರನೇ ನಾನು ಸಾಸಿವೆ ಮತ್ತು ಜೀರಿಗೆ ಇದೆಲ್ಲವನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನ ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನು. ಹಾಗೆಯೇ 1 ಸ್ಪೂನು ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಸಾಸಿವೆ, ಜೀರಿಗೆ, ಸೋಂಪು, ಹಾಗೆ ಒಂದೆರಡು ಲವಂಗವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದೆಲ್ಲವನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಫಸ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಕಾಳುಗಳನ್ನು ಕ್ರಿಸ್ಪಿಯಾಗಿ ಹುರ್ಕೊಳ್ಳೋದ್ರಿಂದ ನಂತರ ಕ್ರಿಸ್ಪಿನೆಸ್ ಹೋಗಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಅದಾದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಪರ್ಪಲ್ ಕ್ಯಾಬೇಜನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ, ಯಾಕಂದರೆ ಜಾಸ್ತಿ ತರಕಾರಿಯನ್ನೇ ಸೇರಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಇದಕ್ಕೆ ಜಾಸ್ತಿ ರೈಸನ್ನು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇರಲ್ಲ. ಹಾಗಾಗಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರಿಗೂ ಸಹ ಇದು ಬೆಸ್ಟ್ ರೆಸಿಪಿ. ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ವಾಂಗಿಬಾತ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಳ್ತೀನಿ. ಏನು ಮಸಾಲೆ ಇರುತ್ತೆ ಅದನ್ನು ಸೇರಿಸ್ಕೋಬೋದು. ಏನೂ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಧನಿಯಾ ಪೌಡರು, ಜೀರಿಗೆ ಪೌಡರು, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡ್ರೆ ಅದನ್ನು ಸಹ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜ ಸೇರಿಸೋ ಕಡೆ ಸ್ವಲ್ಪ ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ರೆಡಿ ಆಯಿತು. ಇದಾದ ನಂತರ ನಾನು ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನವನ್ನು ಸೇರಿಸಾದ ನಂತರ ನಾನು ಕೊನೆಯಲ್ಲಿ ಸ್ಪೈಸಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು, ಆರಿಗೇನೋ, ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ಮತ್ತೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿ ಸೇರಿಸ್ಕೊಂಡ್ರಾಯಿತು. ಇದೆಲ್ಲವನ್ನು ಸೇರಿಸ್ಕೊಂಡಾದ ನಂತರ ಕೊನೆಯಲ್ಲಿ ನಿಂಬೆ ಹುಳಿಯನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪರ್ಪಲ್ ರೈಸು ತುಂಬ ಸೂಪರಾಗಿ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ನಾವು ತರಕಾರಿಗಳನ್ನು ಸಪ್ರೇಟಾಗಿ ತಿನ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಹೆಲ್ದಿ ರೈಸ್ಗಳನ್ನು ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟೇ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕಲರ್ಫುಲ್ ಆಗಿರುತ್ತೆ. ಇವಾಗ ಎಲ್ಲರೂ ಸಹ ಸ್ಕೂಲ್ಗೆ ಹೋದಾದ ನಂತರ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಂಕಷ್ಟಿಗೆ ಸಾಮಾನ್ಯವಾಗಿ ನಾವು ಯಾವಾಗಲೂ ಸಹ ಎಕ್ಕದೆಲೆ ಮತ್ತು ಈ ಗರಿಕೆಯನ್ನು ಯೂಸ್ ಮಾಡ್ತಾ ಇರ್ತೀನಿ, ಯಾಕಂದರೆ ಜಾಸ್ತಿ ಅದೇ ಗಣೇಶನಿಗೆ ಪ್ರಿಯವಾದದ್ದು ಅಂಥೇಳಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ನೈವೇದ್ಯಕ್ಕೆ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವಲಕ್ಕಿನೂ ಸಹ ನೆನೆಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಇಡಿಯಷ್ಟು ನಾನು ಅವಲಕ್ಕಿಯನ್ನು ಪೂಜೆ ಮಾಡೋದಕ್ಕೆ ಮೊದಲೇ ನೆನೆಸ್ಕೊಳ್ತಾ ಇದ್ದೀನಿ. ಇವಾಗ ನೆನೆಸಿ ಇಟ್ಕೊಂಡ್ರೆ ನಂತರ ನನಗೆ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಪೂಜೆಗೆ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮೊದಲೇ ನಾನಿಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಳೆದ್ಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ರೆ ಒಂದು 1/2 ಅವರ್ ಆಗುವಷ್ಟರಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ.
ನಾನು ಸುಮಾರು ವರ್ಷಗಳ ಕಾಲದಿಂದನೂ ಸಹ ಈ ಪೂಜೆಯನ್ನು ಮಾಡ್ತಾನೆ ಬಂದಿದ್ದೀನಿ. ಒಬ್ಬೊಬ್ಬರು ಅವ್ರದ್ದೇ ರೀತಿಯಾದಂತಹ ಪೂಜೆಗಳು, ಅವ್ರದ್ದೇ ರೀತಿಯಾದಂಥ ವ್ರತಗಳು, ಹಾಗೆ ಅವ್ರದ್ದೇ ರೀತಿಯಾದಂಥ ಉಪವಾಸಗಳನ್ನು ಮಾಡ್ತಾ ಬರ್ತಾರೆ. ನಮಗೆ ಮನಸ್ಥಿತಿಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ, ಯಾವ ರೀತಿಯಾಗಿ ಇಷ್ಟ ಆಗುತ್ತೋ, ಮತ್ತು ನಮಗೆ ಯಾವ ರೀತಿ ಸರಿ ಅನಿಸುತ್ತೋ ಆ ರೀತಿ ಪೂಜೆಗಳನ್ನು ಮಾಡಿಕೊಂಡ್ರೆ ಆಯಿತು. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇವಾಗ ಮೊದಲಿಗೆ ಪೂಜೆಯನ್ನು ಮಾಡಿ ಅಷ್ಟೋತ್ತರ ಮಾಡಿ ಏನು ಸಾಧ್ಯ ಆಗುತ್ತೋ ಅದು ನೈವೇದ್ಯವನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ತೀನಿ. ಗರಿಕೆ ಅಥವಾ ಎಕ್ಕದೆಲೆ ಎಲ್ಲ ಸಿಕ್ಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಏನು ಸಿಗುತ್ತೋ ಅದರಲ್ಲಿ ಪೂಜೆ ಮಾಡಿದ್ರಾಯ್ತು. ಇವಾಗ ಗಣೇಶನ ವಿಗ್ರಹ ಇದೆ ಅಂದರೆ ಅದಕ್ಕೆ ಪೂಜೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಅರಿಶಿಣದ ಗಣೇಶನನ್ನು ಸಹ ಪೂಜೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದು ವಿಳ್ಯದೆಲೆದ ಮೇಲೆ ಬಟ್ಲಡಿಕೆಯನ್ನು ಇಟ್ಟು ನಾವು ಗಣೇಶನಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಸಹ ಪೂಜೆ ಮಾಡ್ತಾರೆ. ನಮಗೆ ಪೂಜೆ ಮಾಡೋ ಮನಸ್ಸಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ, ಏನಿದ್ರೂ ಇಲ್ದಿದ್ರೂ ಪರವಾಗಿಲ್ಲ. ಇದಾದ ನಂತರ ಅಷ್ಟೋತ್ತರವನ್ನೆಲ್ಲ ಮುಗಿಸ್ಕೊಂಡು ನೈವೇದ್ಯವನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವಲಕ್ಕಿ ಎಲ್ಲ ಸ್ವಲ್ಪ ನೆಂದಿತ್ತು, ಅದಕ್ಕೆ ಸ್ವಲ್ಪ ಆ್ಯಪಲ್ ಕಟ್ ಮಾಡಾಕಿ ಹಾಗೆ ಒಂದು ದಾಳಿಂಬೆಯನ್ನು ಸಹ ಬಿಡಿಸಿ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಯಾವಾಗಲೂ ಈ ಪಾಯಸ ಅಥವಾ ಈ ಸ್ವೀಟ್ ಪೊಂಗಲ್ಲು ಈ ಥರದ್ದೇನೆ ಮಾಡ್ತಾ ಇರ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಲೈಟಾಗಿರಲಿ ಅಂತೇಳಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣದ್ರಾಕ್ಷಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಕುಟ್ಕೊಂಡಿದ್ದಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವೀಟ್ಗೆ ಅಂತೇಳಿ ಯಾವುದೇ ರೀತಿಯಾದಂತಹ ಶುಗರೋ ಬೆಲ್ಲವನ್ನು ಯೂಸ್ ಮಾಡ್ತಾ ಇಲ್ಲ. ಒಂದೆರಡು ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಅಥವಾ ಕಲ್ಸಕ್ಕರೆ ಏನು ಬೇಕಾದ್ರೂ ಸೇರಿಸ್ಕೋಬೋದು, ಇಲ್ಲ ಅಂತೇಳಿದ್ರೆ ಸ್ವಲ್ಪ ಜೇನುತುಪ್ಪ ಇದ್ರೂ ಸಹ ಸೇರಿಸ್ಕೋಬೋದು. ಫ್ರೂಟ್ಸ್ ಎಲ್ಲನೂ ಸಹ ಸ್ವೀಟೇ ಇರುತ್ತಲ್ಲ, ಹಾಗಾಗಿ ನಾನು ಅದ್ಯಾವುದನ್ನು ಸಹ ಸೇರಿಸ್ಕೊಳ್ತಾ ಇಲ್ಲ. ಮತ್ತು ಕೆಲವೊಬ್ಬರು ಉಪವಾಸ ಮಾಡ್ತಕ್ಕಂಥವ್ರು ಸ್ವಲ್ಪನೂ ನೀರನ್ನೇ ಕುಡಿದೇದಂಗೆ ಉಪವಾಸವನ್ನು ಸಹ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಫ್ರೂಟ್ಗಳನ್ನು ತಿಂದು ಅಥವಾ ಫ್ರೂಟ್ ಜ್ಯೂಸ್ಗಳನ್ನು ಕುಡಿದು ಉಪವಾಸವನ್ನು ಮಾಡ್ತಾರೆ ಸಂಜೆ ತನಕನೂ. ಇಲ್ಲ ಅಂತ ಹೇಳಿದ್ರೆ ಕೆಲವರು ನಾರ್ಮಲ್ ಪೂಜೆಗಳನ್ನು ಮಾಡ್ಕೊಳ್ತಾರೆ ಅಷ್ಟೇ, ಉಪವಾಸವನ್ನು ಇರೋದಿಲ್ಲ. ಯಾರ್ಯಾರಿಗೆ ಯಾವ ಎಲ್ಲರ ದೇಹಕ್ಕೂ ಒಂದೇ ರೀತಿಯಾದಂತಹ ರೆಸ್ಪಾನ್ಸು ಸಿಗೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಅವ್ರಿಗೆ ಹೇಗೆ ಸಾಧ್ಯನೋ ಆ ರೀತಿಯಾಗಿ ಪೂಜೆಗಳನ್ನು ಮಾಡ್ತಾರೆ. ಇವಾಗ ಸಾಮಾನ್ಯವಾಗಿ ಎದ್ದ ತಕ್ಷಣ ತುಂಬ ಕೆಲವೊಂದು ಮನೆಗಳಲ್ಲಿ ತುಂಬಾ ಇವಾಗ ಮಕ್ಳಿಗೆ ಬೇಗ ರೆಡಿ ಮಾಡಿಸ್ಬೇಕಂತನೋ, ಬೇಗ ಟಿಫನ್ ಮಾಡಬೇಕು ಅಂತನೋ ಏನೋ ಒಂದು ಸ್ಟ್ರೆಸ್ಗಳು ಇದ್ದೇ ಇರುತ್ತೆ. ಎದ್ದ ತಕ್ಷಣ ಕೂಗಾಡ್ತಕ್ಕಂಥದ್ದು ಇದ್ದೇ ಇರುತ್ತಲ್ಲ. ಸೊ ಬೆಳಗ್ಗೆ ಕೂಗಾಡೋದೇನಾದರೂ ಸ್ಟಾರ್ಟ್ ಮಾಡಿದ್ರೆ ಸಂಜೆ ತನಕನೂ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಎದ್ದ ತಕ್ಷಣವೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ಬಿಟ್ರೆ ಮತ್ತೆ ಆ ದಿನ ಎಲ್ಲ ಸ್ವಲ್ಪ ನೀಟಾಗಿ ಹೋಗ್ತಾ ಇರುತ್ತೆ. ಇವಾಗ ನಾವು ಏನೇ ಮಾಡಿದ್ರೂ ಕೆಲವೊಂದು ಮನೆಗಳಲ್ಲಿ ನಾವು ಏನೇ ಮಾಡಿದ್ರೂ ಅಷ್ಟೇ ಎದ್ದ ತಕ್ಷಣ ನಮ್ಮ ಮನೇಲಿ ಕೂಗಾಡ್ತಾ ಇರ್ತೀವಿ, ಕಿರ್ಚಾಡ್ತಾ ಇರ್ತೀವಿ ಅಂತ ಏನಾರು ಅನಿಸಿದ್ರೆ ಮನೇಲಿ ಎಲ್ಲರೂ ಎದ್ದೇಳಕ್ಕೆ ಮೊದಲೇ ಬೇಗ ಎದ್ದು ಪೂಜೆ ಮಾಡಿ ಮನೇಲಿ ಒಂದು ದೀಪವನ್ನು ಹಚ್ಚಿ ಬಿಡಿ. ದೀಪವನ್ನು ನೋಡ್ತು ಅಂತ ಹೇಳಿದ್ರೆ ಎಷ್ಟೇ ಕೂಗಾಡೋರು ಸಹ ಕೂಗಾಡೋದಿಲ್ಲ. ಹಾಗಾಗಿ ಅವ್ರ ಮನಸ್ಸು ಸಹ ಶಾಂತ ಆಗುತ್ತೆ. ನಾನು ಸಮ್ಟೈಮ್ಸು ಬೆಳಗ್ಗೆ ಪೂಜೆ ಆದರೆ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತೀನಿ. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಟೈಮ್ ಪೂಜೆ ಮಾಡ್ತೀನಿ. ಬೆಳಗ್ಗೆ ಕೆಲಸಕ್ಕೆ ಹೋಗೋ ಅಂಥ ಟೈಮಲ್ಲಿ ದೀಪವನ್ನು ನೋಡಿ ಹೋದ್ರೂ ಸಹ ಅವರು ಸಹ ಶಾಂತವಾಗಿರ್ತಾರೆ. ಇಲ್ಲ ಅಂತೇಳಿದರೆ ಈವ್ನಿಂಗ್ ಮನೆಗೆ ಬರೋ ಅಂಥ ಟೈಮಲ್ಲೂ ಸಹ ದೀಪವನ್ನು ನೋಡಿದ್ರೆ ಆವಾಗಲೂ ಸಹ ಆ ಮನಸ್ಸು ಶಾಂತಿಯಾಗಿರುತ್ತೆ. ಈ ರೀತಿಯಾಗಿ ಒಂದು ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ ಅಂತೇಳಿ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ವ್ಯೂವರ್ಸು ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆರತಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಷ್ಟಹರ ಗಣಪತಿ ಎಲ್ಲರ ಸಂಕಷ್ಟಗಳನ್ನು ಸಹ ಕಳೀಲಿ. ಹಾಗೆಯೇ ಏನೇ ಪ್ರಾಬ್ಲಮ್ಗಳಿದ್ರೂ ಏನೇ ಸಂಕಲ್ಪವನ್ನು ಮಾಡಿಕೊಂಡು ನಾವು ಎಷ್ಟು ದಿನ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಮತ್ತು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಆ ರೀತಿ ಸಂಕಲ್ಪಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬಟ್ ಏನೇ ಪೂಜೆ ಮಾಡೋಕ್ಕೆ ಮೊದಲೇನು ಸಂಕಲ್ಪವನ್ನು ಮಾಡ್ಕೊಂಡಿರ್ಬೇಕಷ್ಟೇ. ನಾವು ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಆ ರೀತಿಯಾಗಿ ನಡೆಯುತ್ತದು. ಮತ್ತು ಈವ್ನಿಂಗ್ ಆಗಿದೆ,
ಸ್ವಲ್ಪ ಒಂದೆರಡು ಆರೆಂಜ್ ಇತ್ತು, ತುಂಬ ಹಶ್ವಾಗಿತ್ತು ಅಂತೇಳಿ ಸ್ವಲ್ಪ ಜ್ಯೂಸನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಸಣ್ಣದಾದಂತಹ ಆರೆಂಜು. ಬೇಕಂತೇಳಿದ್ರೆ ಫ್ರೂಟ್ಸ್ಗಳನ್ನು ಸಹ ತಿನ್ಬೋದು. ನಾನು ಸ್ವಲ್ಪ ಸಾಯಂಕಾಲ ತನಕ ಉಪವಾಸವನ್ನು ಇರ್ತೀನಿ. ಬೇಕಂತೇಳಿದ್ರೆ ಫ್ರೂಟ್ಗಳನ್ನು ತಿನ್ಬೋದು, ಇಲ್ಲ ಅಂತೇಳಿದ್ರೆ ಈ ರೀತಿಯಾದಂತಹ ಜ್ಯೂಸನ್ನು ಸಹ ಮಾಡ್ಕೋಬೋದು. ಯಾಕಂದರೆ ಇವಾಗ ಬರೀ ಫ್ರೂಟ್ಗಳನ್ನೇ ತಿಂದರೆ ಹೊಟ್ಟೆ ಹಸಿವು ಕಮ್ಮಿ ಆಗಲ್ಲ. ಸೊ ಹಾಗಾಗಿ ಒಂದೇ ಒಂದು ಸ್ವಲ್ಪ ಫ್ರೂಟ್ ಹಾಕಿದ್ರೂ ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು, ಒಂದು 1/2 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಥರ ಜ್ಯೂಸನ್ನು ಮಾಡಿಕೊಂಡ್ರೆ ಹೊಟ್ಟೆನೂ ಸಹ ತುಂಬ್ದಂಗೆ ಫೀಲ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಉಪವಾಸ ಇರೋ ಟೈಮಲ್ಲಿ ಈ ರೀತಿ ಜ್ಯೂಸ್ಗಳನ್ನು ಜಾಸ್ತಿ ತಗೋತಾ ಇರ್ತೀನಿ. ಯಾಕಂದರೆ ಮತ್ತು ಈ ಫ್ಲೇವರ್ಫುಲ್ ವಾಟರ್ ಥರ ಆಗುತ್ತೆ, ಆರೆಂಜ್ ಫ್ಲೇವರ್ ವಾಟರ್ ಥರ ಆಗುತ್ತೆ ಜ್ಯೂಸು. ಹಾಗಾಗಿ ನಾನೇನು ಮಾಡ್ತೀನಿ, ಈ ರೀತಿಯಾದಂತಹ ಜ್ಯೂಸ್ಗಳನ್ನೇ ಸಹ ಸಾಮಾನ್ಯವಾಗಿ ತಗೊಳ್ತಾ ಇರ್ತೀನಿ. ಇವಾಗ ಒಂದೆರಡು ಆರೆಂಜ್ ಇತ್ತಂತೇಳಿ ಅದೆರಡನ್ನೂ ಸಹ ಬಿಡಿಸ್ಕೊಂಡು ಅದಾದ ನಂತರ ನಾನು ಅದರಲ್ಲಿ ಜ್ಯೂಸನ್ನು ಮಾಡ್ಕೊಳ್ತೀನಿ. ಕೆಲವರು ಸ್ವಲ್ಪನೂ ನೀರನ್ನೇ ಕುಡಿದಿರಾ ಅಥವಾ ಕೆಲವರು ಬರೀ ನೀರನ್ನು ಕುಡ್ಕೊಂಡು ಈವ್ನಿಂಗ್ ತನಕ ಇರ್ತಾರೆ. ನಾನು ಹೇಳಿದ್ನಲ್ಲ ಆವಾಗಲೇ, ಯಾರ್ಯಾರು ಏನೇನು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀರಾ ಆ ರೀತಿಯಾಗಿ ಇರ್ಬೋದು. ನನಗೆ ಏನು ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ನೀವು ನಾನು ಉಪವಾಸ ಇದ್ದು ಪೂಜೆಯನ್ನು ಮಾಡಲ್ಲ, ಹಾಗೆಯೇ ಪೂಜೆಯನ್ನು ಮಾಡ್ತೀನಿ ಅಂತಲೂ ಸಂಕಲ್ಪವನ್ನು ಮಾಡ್ಕೋಬೋದು. ಸಾಮಾನ್ಯವಾಗಿ ಜ್ಯೂಸ್ಗೆ ಶುಗರನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವ, ನಾನು ಶುಗರನ್ನು ಯೂಸ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಸ್ಪೈಸಿಯಾಗಿ ಜ್ಯೂಸನ್ನು ಮಾಡ್ಕೊಳ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂಚೂರು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ರೆಡ್ ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೋಬಹುದು ಪೆಪ್ಪರ್ ಪೌಡ್ರ್ ಜೊತೆ, ಯಾವ ರೀತಿಯಾಗೂ ಮಾಡ್ಕೋಬೋದು. ಶುಗರನ್ನು ಹಾಕ್ಕೊಂಡು ಜಾಸ್ತಿ ಶುಗರ್ ಅಂಶವನ್ನು ಸೇರಿಸ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಜ್ಯೂಸ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಸೇರುತ್ತಲ್ಲ, ಹಾಗಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ರೀತಿಯಾಗಿ ಉಪವಾಸ ಮಾಡ್ಕೋಬೇಕು ಅಂತೇಳಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರಾ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೋದು. ನಾನಂತೂ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀನಿ. ನಾನು ಸಂಜೆ ತನಕ ಬೇಕಂತ ಹೇಳಿದ್ರೆ ಮಧ್ಯೆ ಒಂದೊಂದು ಫ್ರೂಟ್ಗಳನ್ನು ತಿಂತಾ ಇರ್ತೀನಿ. ಬಟ್ ಇವತ್ತು ಸಂಜೆ ತನಕ ಏನೂ ಹಶ್ವಾಗಿರಲಿಲ್ಲ ಅಂಥೇಳಿ ಜಸ್ಟ್ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಇದಕ್ಕೆ ಜಾಸ್ತಿ ಏನು ಹಣ್ಣುಗಳನ್ನೆಲ್ಲ ಸೇರಿಸಿಲ್ಲ, ಸಣ್ಣದಾದಂಥ ಒಂದೆರಡು ಆರೆಂಜನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ತೀನಿ. ಜಾಸ್ತಿ ನೀರನ್ನು ಕುಡಿತಾ ಇದ್ದರೆ ಯಾವುದೇ ರೀತಿಯಾದಂತಹ ಸುಸ್ತಾಗ್ತಕ್ಕಂಥದ್ದು ಆಗಲ್ಲ. ಮಧ್ಯೆ ಮಧ್ಯೆ ಎಷ್ಟು ನೀರು ಬೇಕೋ ಆ ರೀತಿಯಾಗಿ ನೀರನ್ನು ಕುಡಿತಾ ಇರ್ಬೋದು. ಇಲ್ಲ ಅಂತೇಳಿದ್ರೆ ಲೆಮನ್ ವಾಟರ್ ಕುಡಿಬೋದು. ಎಳ್ನೀರು ಬೇಕಂತ ಹೇಳಿದ್ರೆ ಎಳ್ನೀರನ್ನು ಕುಡಿಬಹುದು. ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೆಲವೊಬ್ಬರು ಉಪವಾಸ ಮಾಡ್ತಾ ಇದ್ದಾರೆ, ಏನು ಕುಡಿಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರು ದೇಹಕ್ಕೆ ಅದು ಅಡ್ಜಸ್ಟ್ ಆಗಿರುತ್ತೆ, ಅವ್ರು ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ದೇಹಕ್ಕೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸಂಕಲ್ಪ ಮಾಡುವಾಗಲೇ ಆ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಡಿ. ಯಾಕಂದರೆ ಆ ರೀತಿಯಾಗಿ ಸಂಕಲ್ಪ ಮಾಡ್ಕೊಬಿಟ್ಟು ಮತ್ತೆ ನಿಮಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದೊಂಥರ ಸ್ಟ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿ ಪೂಜೆ ಮಾಡೋದಕ್ಕೆ ಅನುಕೂಲ ಇದೆ, ಯಾವ ಟೈಮ್ಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಇದೆ, ಮತ್ತು ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಇದೆ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆ ಮಾಡೋದಕ್ಕೆ ಒಂದೊಳ್ಳೆ ಮನಸ್ಸಿರ್ಬೇಕಷ್ಟೇ. ಪ್ರತಿಯೊಬ್ಬರನ್ನು ಫಾಲೋ ಮಾಡಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ನಿಮಗೆ ಯಾಕಂದರೆ ಎಲ್ಲರ ಲೈಫು ಒಂದೇ ಥರನೇ ಇರಲ್ಲ. ನಮ್ಮ ಲೈಫಲ್ಲೇ ಬೇರೆ ರೀತಿಯಾದಂತಹ ಚೇಂಜಸ್ ಇರುತ್ತೆ, ಇನ್ನೊಬ್ಬರ ಲೈಫಲ್ಲಿ ಬೇರೆ ರೀತಿಯಾದಂತಹ ಚೇಂಜಸ್ಗಳಿರುತ್ತೆ. ಏನೋ ಒಂದು ಒಳ್ಳೇದಿದ್ರೆ ಅದನ್ನು ಕಲಿಬೋದು ಅಷ್ಟೇ. ಬಟ್ ಪ್ರತಿಯೊಂದನ್ನು ಬೇರೆಯವ್ರನ್ನೇ ಫಾಲೋ ಮಾಡಿ ಮಾಡೋದಕ್ಕಾಗಲ್ಲ. ಸೊ ಒಳ್ಳೆಯದನ್ನು ಕಲಿತು ಅದನ್ನು ನಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಚೇಂಜಸನ್ನು ಮಾಡ್ಬೋದೋ ಆ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಮತ್ತು ಸಂಜೆಗೆ ಏನು ಅಡುಗೆ ಮಾಡಿರ್ತೀವಿ ಅದನ್ನು ಊಟವನ್ನು ಮಾಡಿ ನನ್ನ ಉಪವಾಸವನ್ನು ಬಿಡ್ತೀನಿ. ನನ್ನ ದಿನ ಈ ರೀತಿಯಾಗಿ ಹೋಯಿತು. ಯಾರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಸಿಗ್ತೀನಿ.